ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಶಂಕರ್ ಶೆಟ್ಟಿ ಅಂಡ್ ಸನ್ಸ್, ಕೆಆರ್ ಸರ್ಕಲ್, ಮೈಸೂರು. ಮೈಕ್ರೋ ಫೈನಾನ್ಸ್ ಕಿರುಕುಳ ತಾಳಲಾರದೆ ರೈತ ಹಾಗೂ ಕುಟುಂಬದವರು ಆತ್ಮಹತ್ಯೆಗೆ ಶರಣಾಗುತ್ತಿರುವುದು ಶೋಚನೀಯ. ಹಾಗಾಗಿ ಆತ್ಮಹತ್ಯೆಯೇ ಇದಕ್ಕೆ ಪರಿಹಾರವಲ್ಲ. ಸಣ್ಣ ಪುಟ್ಟ ಸಾಲಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ಳಬಾರದು ಎಂದು ರೈತ ಮಹಿಳೆಯರು ರೈತ ಕುಟುಂಬಗಳಿಗೆ ಧೈರ್ಯ ತುಂಬುವ ನಿಟ್ಟಿನಲ್ಲಿ ಮಾತನಾಡಿದರು. ಮತ್ತು ಯಾವುದೇ ಸಮಸ್ಯೆ ಇದ್ದಲ್ಲಿ ತಮ್ಮನ್ನು ಸಂಪರ್ಕಿಸಿದರೆ ಅವರಿಗೆ ಸೂಕ್ತ ಪರಿಹಾರ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವುದಾಗಿ ಭರವಸೆ ನೀಡಿದ್ದಾರೆ. ಅದು ಇವಾಗ ತುಂಬ ಬಡ್ಡಿ ಅದ್ರಲ್ಲಿ ಜಾಸ್ತಿ ಆಗ್ತಿದೆ. ಹಾಗೆಯೇ ಇವಾಗ ನಾವು ಎಷ್ಟು ಬೇಕು ಅಷ್ಟು ಮಾತ್ರ ಸಾಲ ತೊಗೋಬೇಕು. ಹೆಣ್ಮಕ್ಳು ಆದವ್ರು ನಾವು ಒಂದು ಗ್ರೂಪಲ್ಲಿ ಮಾಡ್ಕೊಳ್ತಿದ್ವಿ ಸಂಘಟನೆ. ಅದು ನಮ್ಗೆ ಎಷ್ಟು ಕಟ್ಟೋಕ್ಕಾಗುತ್ತೆ ಅಷ್ಟು ಮಾತ್ರ ತಗೊಂಡು ನಾವು ಅದನ್ನ ಯೂಸ್ ಮಾಡ್ಕೋಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಅದರಲ್ಲಿ ಯಾಕೆ ಹಂಗೆ ಮಾಡ್ತಿದ್ದೆ? ಇವಾಗ ಗಂಡಸರು ಹೆಂಗಸರನ್ನ ಮುಂದೆ ನಿಲ್ಲಿಸ್ತಾರೆ ಸರ್. ಮುಂದೆ ನಿಲ್ಲಿಸ್ಬಿಟ್ಟು ಸಾಲ ತಗೊಳ್ಳಿ ಅಂತ ಹೇಳ್ತಾರೆ. ಸಾಲ ತೊಗೊಳ್ತಾರೆ, ನಾಮಿನಿ ಸೈನ್ ಹಾಕ್ತಾರೆ. ನಾಳೆ ದಿನ ಕೇಳಕ್ಕೆ ಹೋಗುವಾಗ ನನಗದು ಗೊತ್ತಿಲ್ಲ, ನನಗೆ ತಗೊಂಡಿರೋ ನಂಗೆ ಗೊತ್ತೇ ಇಲ್ಲ, ಹೆಂಗಸ್ರು ಹೆಂಗೆ ಸಾಲ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಪುನಃ ತನ್ನ ಹೆಂಡತಿ ಮೇಲೇ ಇದು ಮಾಡ್ತಾರೆ. ಆವಾಗ ಪಾಪ ಹೆಂಗಸರು ಕಟ್ಟೋಕ್ಕಾಗ್ದೇ ಎಲ್ಲೆಲ್ಲೋ ಹಲಿತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ಅಲ್ಲಿ ಕೆಲಸ ಕೇಳ್ಕೊಂಡು ಹೋಗ್ತಾರೆ. ಈ ಥರ ಅಂಥ ಗಂಡಸರುಗಳಿಗೆ ಇದೊಂದು ಪಾಠವಾಗಿರಬೇಕು ಸರ್. ಯಾಕೆ ಅಂತಂದರೆ ಒಂದು ಮನೇಲಿ ಸಾಲ ತೆಗಿವಾಗ ಹೆಂಡತಿಗೆ ಗೊತ್ತಿರಬೇಕು, ಗಂಡನಿಗೂ ಗೊತ್ತಿರಬೇಕು. ಇದು ನಾಮಿನಿ ಸೈನ್ ಹಾಕೋದು ಗಂಡಸಂತೆ, ಸಾಲ ಕಟ್ಟೋದು ಹೆಂಗಸಂತೆ. ಆವಾಗ ಹೆಂಗಸಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಫಸ್ಟ್ ಅಲ್ಲಿರುವಂಥ ಗಂಡಸುಗಳು ಅವ್ರವ್ರ ಮನೇಲಿ ಅವ್ರವ್ರ ಗಂಡನ ನೀರು ಅದನ್ನ ತಿಳ್ಕೊಂಡಿರಬೇಕು ಅಂತ ನನ್ನ ಒಂದು ಉದ್ದೇಶ ಸರ್. ಸಾಲ ತಗೊಳ್ತಾರೆ, ಸಾಲ ತಗೊಂಡ್ಬಿಟ್ಟು ಮತ್ತೆ ಆತ್ಮಹತ್ಯೆ ಮಾಡ್ಕೊಳೋದು ಅಂಥ ಕೆಲಸ ಎಲ್ಲ ಮಹಿಳೆಯರು ಮಾಡಬೇಡಿ. ಏನು 1 ಲಕ್ಷ 2 ಲಕ್ಷಕ್ಕೆಲ್ಲ ಸತ್ತೋಗ್ಬಿಟ್ರೆ ಇಡೀ ಜೀವನನೇ ಹಾಳಾಗುತ್ತೆ. ಯಾವತ್ತೂ ನಮ್ಮ ಜೀವನ ನಮ್ಮ ಕೈಯಲ್ಲಿರೋದ್ರಿಂದ ಯಾವುದೇ ಕಾರಣಕ್ಕೂ ಫೈನಾನ್ಸಲ್ಲಿ ತಗೊಬೇಕಾದ್ರೆ ಯೋಚನೆ ಮಾಡಿ ತಗೊಳ್ಳಿ, ನಮಗೆ ಕಟ್ಟೋಕ್ಕಾಗುತ್ತಾ ಇಲ್ವಾ. ಅದರಲ್ಲೂ ಗಂಡಸ್ರಿಗೆ ಗೊತ್ತಿಲ್ದಂಗೆ ಮಾತ್ರ ದಯವಿಟ್ಟು ತಗೊಬೇಡಿ.